ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ದಿನ ನಾಗರ ಪಂಚಮಿ ದಿವಸ ವೈದ್ಯಕೀಯ ಆ್ಯಂಗಲಲ್ಲಿ ನೋಡೋದಾದರೆ ಹಾವು ಕಡಿತ ಮತ್ತು ಚೇಳು ಕಡಿತ ಈಗ ಈ ಸೀಸನಲ್ಲಿ ಎಸ್ಪೆಷಲಿ ಕಾಮನ್ ಆಗಿರುತ್ತೆ. ಇದಕ್ಕೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಇದೆ, ಯಾವ ರೀತಿಯಾದ ಜಾಗ್ರತೆಗಳು ತೊಗೋಬೇಕು, ಮತ್ತು ಇದನ್ನು ನಾವು ಯಾವ ರೀತಿಯಾಗಿ ಉತ್ತಮವಾದ ಚಿಕಿತ್ಸೆ ತೊಗೊಂಡ್ರೆ ಹೇಗೆ ಅನುಕೂಲ ಆಗುತ್ತೆ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು 10-15 ನಿಮಿಷದಲ್ಲೇ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕ ಮತ್ತು ಬಳ್ಳಾರಿಯಲ್ಲಿ 2 ಥರ ವಿಷದ ಹಾವುಗಳಿರುತ್ತೆ. ನಾವು ಹಾವುಗಳ ಟೈಪ್ಸ್ ಹೇಳ್ತಾ ಇಲ್ಲ, 2 ಥರ ವಿಷದ ರೀತಿಯಲ್ಲಿ 2 ಥರ ಆಗ್ಬೋದು. ಒಂದು ನ್ಯೂರೋಪ್ಯಾರಲೈಟಿಕ್ ಸ್ನೇಕ್ ಬೈಟ್ ಅಂತೀವಿ. ಅಂದರೆ ಸೊ ಹಾವು ಕಡಿದ ತಕ್ಷಣ ಸೊ ಬ್ರೈನು, ಸ್ಪೈನಲ್ ಕಾರ್ಡು ಮತ್ತು ನರ್ವ್ಸ್ಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ವೀಕ್ನೆಸ್ಸು, ಪ್ಯಾರಲೈಸಿಸ್ ಆ ಥರ ಆಗುತ್ತೆ. ಸೊ ಈ ಥರದ್ದು ನ್ಯೂರೋಪ್ಯಾರಲೈಟಿಕ್ ಅಂದರೆ ವೀಕ್ನೆಸ್, ಪ್ಯಾರಲೈಸಿಸ್ ಮಾಡ್ತಕ್ಕಂಥ ಹಾವುಗಳು ಯಾವಂದರೆ ಒಂದು ನಾಗರ ಹಾವು ಮತ್ತು ಇನ್ನೊಂದು ಕ್ರೇಟ್ ಅಂತ ಹೇಳ್ತೀವಿ. ಕೆಲವೊಬ್ಬರು ಕೆರೆ ಹಾವು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಥರ ಸ್ನೇಕ್ ಬೈಟ್ ಬಂದು ಹಾವು ಕಡಿತದಲ್ಲಿ ಹಿಮೋಟಾಕ್ಸಿಕ್ ಅಂದರೆ ರಕ್ತವನ್ನು ಕೆಡಿಸ್ತಕ್ಕಂಥ ಇದು, ಅದಕ್ಕೆ ಉರಗಮಂಡಲ ಅಂತ ಹೇಳ್ತೀವಿ. ಸೊ ವೈಪರ್ ಬೈಟ್ ಅಂತ. ಸೊ ಈ ಥರ 2 ರೀತಿಯಾದಂಥ ಹಾವು ಕಡಿತದಲ್ಲಿ 2 ರೀತಿಯಾದಂಥ ಲಕ್ಷಣಗಳು ಕಾಣ್ಬೋದು. ಒಂದು ಪ್ಯಾರಲೈಸಿಸ್ ಆಗ್ಬೋದು, ಇನ್ನೊಂದು ರಕ್ತದಲ್ಲಿ ಏರುಪೇರು ಆಗ್ತಕ್ಕಂಥದ್ದು. ಸೊ ಈಗ ನಾವು ಹಾವು ಕಡಿದ ತಕ್ಷಣ ಏನು ಮಾಡಬೇಕು ಅಂತ, ಹಾವು ಕಡಿದ ತಕ್ಷಣ ನಾವು ಹೇಳೋದು ಡೂ ಇಟ್ ರೈಟ್ ಅಂತ. ರೈಟ್ ಅಂದರೆ ಫಸ್ಟ್ ರಿಯಶ್ಯೂರ್, ಅಂದರೆ ನೀವು ಪೇಷಂಟ್ಗೆ ಯಾರಿಗೆ ಹಾವು ಕಡಿದಿರುತ್ತೋ ಅವ್ರಿಗೆ ಹೆದರ್ಕೋಬೇಡ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಹೆದರ್ಕೋಬೇಡ, ಆರಾಮಾಗಿರು, ನಾನು ಜಲ್ದಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ, ಏನೂ ಹೆದರ್ಕೋಬೇಡ ಅಂತ ಆ ಥರ ಹೇಳಬೇಕು. ಯಾಕಂದರೆ ಅವ್ರೇನಾದ್ರು ಟೆನ್ಷನ್ ತೊಗೊಂಡಾಗ ಏನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಎಲ್ಲಿ ಹಾವು ಕಡಿದಿರುತ್ತೆ ಅಲ್ಲಿಂದ ವಿಷ ಬೇಗನೆ ಎಲ್ಲ ಕಡೆಗೂ ಹರಡುತ್ತೆ. ಸೊ ಹಾರ್ಟ್ ಬೀಟ್ ಕಡಿಮೆ ಆಗಬೇಕಂದ್ರೆ ಪೇಷಂಟ್ ಫಸ್ಟು ಟೆನ್ಷನ್ ತೊಗೋಬಾರ್ದು. ಯಾರಿಗೆ ಕಡಿದಿರುತ್ತೆ ಅವ್ರು ಫಸ್ಟ್ ಇದನ್ನು ಯೋಚನೆ ಮಾಡಬೇಕು, ಈಗ ವೈಜ್ಞಾನಿಕವಾಗಿ ಇಷ್ಟೊಂದು ಮುಂದುವರೆದಿದೆ, ನಾನು ಚೆನ್ನಾಗಾಗ್ತೀನಿ, ನಾನು ಏನೂ ತೊಂದರೆ ಆಗೋಲ್ಲ ಅಂತೇಳಿ ಫಸ್ಟು ಧೈರ್ಯ ತೊಗೋಬೇಕು. ಸೊ 2ನೇದು ಬಂದು ಏನಾದರೂ ನಾವು ಟೈಟಾಗಿ ಏನಾದರೂ ಕಟ್ಟಿದರೆ ಅದನ್ನು ತೆಗಿಬೇಕು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈ ಥರ ಒಂದು ಉಂಗುರ ಹಾಕ್ಕೊಂಡಿರ್ತಾರೆ, ಇಲ್ಲ ಏನಾದರೂ ಒಂದು ಆ ಜಾಗದಲ್ಲಿ ಒಂದಿನ ದಾರ ಕಟ್ಕೊಂಡಿರ್ತಾರೆ, ಇಲ್ಲ ಚೈನ್ ಹಾಕ್ಕೊಂಡಿರ್ತಾರೆ ಕಾಲಲ್ಲಿ. ಸೊ ಆ ಥರದ್ದು ಟೈಟ್ ಇರ್ತಕ್ಕಂಥ ಫಸ್ಟ್ ತೆಗೆದುಬಿಡಬೇಕು. ಆಮೇಲೆ ನೆಕ್ಸ್ಟು 3ನೇದು ಏನು ಮಾಡಬೇಕಂದ್ರೆ, ಆ ಯಾವುದು ಭಾಗದಲ್ಲಿ ಹಾವು ಕಡಿದಿರುತ್ತೆ ಆ ಭಾಗನ ಮೂವ್ ಮಾಡಬೇಕು. ಸಪೋಸ್ ಕೈ ಕಡಿದಿತ್ತಂದರೆ ಕೈನ ಸ್ಟ್ರೈಟಾಗಿ ಇಟ್ಕೋಬೇಕು, ಹಾರ್ಟ್ ಲೆವೆಲ್ಗಿಂತ ಕೆಳಗಡೆ ಇರಬೇಕು. ಸಪೋಸ್ ಕಾಲಿಗೆ ಕಡಿದಿತ್ತಂದರೆ ಕಾಲನ್ನ ಹಾರ್ಟ್ ಲೆವೆಲ್ಗಿಂತ ಕೆಳಗಡೆ ಇರಬೇಕು. ಸೊ ಈ ಥರದಂಥ ಮುಂಜಾಗ್ರತೆ ತೊಗೊಂಡ್ರೆ ಸಾಕು. ಭಾಳ ಜನ ಏನು ಮಾಡ್ತಾರೆ, ಏನೇನು ಮಾಡಬಾರ್ದು ಅದು ಭಾಳ ತಿಳ್ಕೊಬೇಕು. ಭಾಳ ಜನ ಏನು ಮಾಡ್ತಾರೆ, ಅಲ್ಲಿ ಆ ಜಾಗದಲ್ಲಿ ಕಟ್ ಮಾಡೋದು, ಬ್ಲೇಡ್ ತೊಗೊಂಡು, ಇಲ್ಲ ಚಾಕು ತೊಗೊಂಡ್ಬಿಟ್ಟು ಕಟ್ ಮಾಡೋದು, ಇಲ್ಲ ಅದನ್ನು ಬಾಯಿಂದ ವಿಷಾನ ಎಳೆಯೋಕ್ಕೆ ಹೋಗೋದು, ಆಮೇಲೆ ನಾಟಿ ಔಷಧ ಕೊಡೋದು, ಇದು ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ಹಾವು ಕಡಿತ ಅವ್ರನ್ನ ಫಸ್ಟು ನೀವು ಏನು ಟೆನ್ಷನ್ ತೊಗೊಬೇಡ ಅಂತ ಫಸ್ಟ್ ಟೆನ್ಷನ್ ಕಡಿಮೆ ಮಾಡಿಸಿ, ಆಮೇಲೆ ಅವ್ರಿಗೆ ಯಾವ ಭಾಗದಲ್ಲಿ ಕಡಿತ ಆ ಭಾಗನ ಮೂವ್ ಮಾಡಬಾರ್ದು ಅಂತ ಹೇಳಬೇಕು. ಸಪೋಸ್ ನೀವೇನಾದರೂ ಗಟ್ಟಿಯಾದ, ಕೆಲವೊಬ್ರು ಏನು ಮಾಡ್ತಾರೆ, ಗಟ್ಟಿಯಾಗಿ ಇದನ್ನು ಕಟ್ಬಿಡ್ತಾರೆ, ಏನೋ ಸೀರೆನೋ ಬಟ್ಟೆನೋ ಅಥವಾ ಇನ್ನೊಂದಿನ ಟವಲ ಕಟ್ತಾರೆ, ಅದನ್ನು ಮಾಡಬಾರ್ದು. ಸೊ ಅದು ಮಾಡಿದಾಗ ಏನಾಗುತ್ತೆ, ವಿಷ ಎಲ್ಲ ಇಲ್ಲೇ ತುಂಬ್ಕೊಂಡಿರುತ್ತೆ, ಆಮೇಲೆ ನೀವು ರಿಲೀಸ್ ಮಾಡಿದ ತಕ್ಷಣ ಒಂದೇ ಸರಿ ಹರಿಯುತ್ತೆ. ಸೊ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಆ ಭಾಗನ ನಾವು ಮೂಮೆಂಟ್ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ಏನಾದರೂ ಸಪೋಸ್ ಕೈ ಕಡ್ದಿತ್ತು ಅಂದ್ಕೊಳ್ಳಿ, ಈ ಥರನಾಗಿ ಒಂದು ಕಟ್ಟಿಗೆ ಇಟ್ಬಿಟ್ಟು ಲೈಟಾಗಿ ಕಟ್ಟಬೇಕು, ಟೈಟಾಗಿ ಕಟ್ಟಬಾರ್ದು, ಲೈಟಾಗಿ, ಆವಾಗ ಆ ಭಾಗ ಮೂವ್ ಆಗೋಲ್ಲ. ಸೊ ಆ ಥರ ನಾವು ಇಮ್ಮೊಬಿಲೈಸೇಷನ್ ಅಂತೀವಿ. ಸೊ ಆ ಥರ ಮಾಡ್ಕೊಂಡು ಬಂದರೆ ಸಾಕು. ಬಟ್ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ನೀವು ಟೈಟಾಗಿರಬಾರ್ದು ಬಟ್ಟೆ. ಸೊ ಇಷ್ಟು ಮುಂಜಾಗ್ರತೆಗಳು ತಗೊಂಡು ಹತ್ತಿರ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗಬೇಕು. ಸೊ ಹತ್ತಿರ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋದರೆ ನಾನು ಹೇಳಿದ್ನಲ್ಲ, ಸೊ ನಾವು ಯೂಶ್ವಲಿ ಏನು ಮಾಡ್ತೀವಿ, ನಮ್ಮ ಹಾಸ್ಪಿಟ್ಲಲ್ಲಿ ಬಳ್ಳಾರಿ ಹೆಲ್ತ್ ಸಿಟಿಯಲ್ಲಿ ಈ ಥರ ಫೋಟೋಸ್ ಇದೆ ಹಾವಿಂದು. ಸೊ ಅಂದರೆ ನಾವು ನಿಮ್ಗೆ ಕೇಳ್ತೀವಿ, ಹಾವು ಈ ಥರ ಕಾಣಿಸ್ತಾ ಇತ್ತಾ, ಈ ಥರ ಕಾಣಿಸುತ್ತೆ. ಇವೆರಡು ವಿಷಪೂರಿತ ಹಾವುಗಳು. ಇದು ಬಂದು ನಾಗರ ಹಾವು, ಇದು ಬಂದು ಕೆರೆ ಹಾವು ಅಥವಾ ಕ್ರೇಟ್ ಅಂತ ಹೇಳ್ತೀವಿ, ಸರಿನಾ. ಇವೆರಡು ಏನು ಮಾಡುತ್ತೆ, ಪ್ಯಾರಲೈಸಿಸ್ ಮಾಡುತ್ತೆ. ವೇರಾಸ್ ಇದು ವೈಪರ್, ಇದು ಮಂಡಲದ ಹಾವು ಅಂತ ಹೇಳಿದ್ನಲ್ಲ. ಸೊ ಈ ಹಾವು ಈ ಥರ ಕಾಣುತ್ತೆ. ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ ಇದನ್ನು. ಸೊ ಈ 2 ಇದು ಹಿಮೋಟಾಕ್ಸಿಕ್ ಅಂದರೆ ರಕ್ತದಲ್ಲಿ ಏರ್ಪೇರು ಮಾಡ್ತದೆ. ಸೊ ಇನ್ನೂ ಕೆಲವೊಂದು ಹಾವುಗಳಿದೆ, ಇವು ಕಾಮನ್ ಹಾವುಗಳು ನಾವು ನೋಡ್ತಾ ಇದು. ಈ ಹಾವುಗಳು ಎಷ್ಟೊಂದು ದಿನ ಕಡಿದ ತಕ್ಷಣ ಬರ್ತಾರೆ, ಸರ್ ನಮಗೇನೋ ಟ್ರೀಟ್ಮೆಂಟ್ ಕೊಡ್ತೀರಂತ. ಇವೆಲ್ಲ ವಿಷಕಾರಕ ಹಾವುಗಳಲ್ಲ. ನಾವು ಯಾಕೆ ಈ ಫೋಟೋಗಳು ಇಟ್ಕೊಂಡಿದ್ದೀವಿ ಕೇಳ್ತೀವಿ ಪೇಷಂಟ್ಗೆ, ಇದನ್ನು ಐಡೆಂಟಿಫೈ ಮಾಡಪ್ಪ. ಯಾಕಂದರೆ ಎಷ್ಟೊಂದು ಸರಿ ಹಾವನ್ನ, ಈಗ ಇನ್ನೂ ಒಳ್ಳೆಯ ಕೆಲಸ ಏನಂದರೆ, ಅಕಸ್ಮಾತ್ ಈಗಿನ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಅಕಸ್ಮಾತ್ ನೀವು ಹಾವು ಕಡ್ದು ಹೋಗ್ತಾ ಇದೆ ಅಂದರೆ ಫೋಟೋ ಆದರೂ ತೊಗೊಳ್ಳಿ, ಇಲ್ಲ ಅಕಸ್ಮಾತ್ ನೀವು ಅದನ್ನು ಸಾಯಿಸಿದರೆ ಅದನ್ನು ತೊಗೊಂಡು ಬನ್ನಿ, ಇಲ್ಲ ಕೆಲವೊಂದು ಸರಿ ಜೀವಂತವಾಗಿ ಹಿಡ್ಕೊಂಬಂದಿರೋ ಉದಾಹರಣೆಗಳು ಇದ್ದಾವೆ. ಜೀವಂತವಾಗಿ ಹಾವು ತೊಗೊಂಡು ಸರಿ ಹಾವು ಕಡ್ದಿದ್ದು ಅಂತ ತೋರಿಸೋರು ಇದ್ದಾರೆ. ಸೊ ನಮಗೆ ಆದಷ್ಟು ಐಡೆಂಟಿಫಿಕೇಷನ್ ಆದರೆ ನೆಕ್ಸ್ಟ್ ನಮಗೆ ಟ್ರೀಟ್ಮೆಂಟ್ ಕೊಡೋಕೆ ಈಸಿ ಆಗುತ್ತೆ. ಸೊ ನಾವು ಯೂಶ್ವಲಿ ಹಾಸ್ಪಿಟ್ಲಿಗೆ ಬಂದಾಗ ಏನು ಮಾಡ್ತೀವಿ, ಪ್ಯಾರಲೈಸಿಸ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಏನು ಪ್ಯಾರಲೈಸಿಸ್ ಅಂದರೆ ಯಾವ ರೀತಿ ಆಗ್ಬೋದು, ಕಣ್ಣು ಎತ್ತಲಿಕ್ಕೆ ಬರ್ತಾಯಿಲ್ಲ, ಮಾತಾಡೋಕ್ಕೆ ಬರ್ತಾಯಿಲ್ಲ, ಅಥವಾ ಒಂದೇ ಉಸಿರಲ್ಲಿ ಉಸಿರು ಹೇಳ್ಕೊಂಡು 1ರಿಂದ 20ರವರೆಗೂ ನಂಬರ್ ಹೇಳೋಕ್ಕಾಗ್ತಿಲ್ಲ ಅಂತಂದರೆ ಅವಾಗ ನಾವೇನು ಅಂದ್ಕೊತೀವಿ, ಇದು ಪ್ಯಾರಲೈಸಿಸ್ ಸ್ಟೇಜ್ಗೆ ಹೋಗ್ತಾ ಇದೆ ಅಂತ. ಸೊ ಅವಾಗೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹಿಮೋಟಾಕ್ಸಿಕ್ ಅಂದರೆ ಇದು ಮಂಡಲದ ಕಡೆದಾಗ ಯೂಶ್ವಲಿ ಏನಾಗುತ್ತೆ, ಆ ಭಾಗದಲ್ಲಿ ಬಾವು ಬರುತ್ತೆ, ಆ ಬಾವು ಸ್ಪ್ರೆಡ್ ಹಾಕುವಂತ ಹೋಗುತ್ತೆ.
ಯೂಶಲಿ ಮಂಡಲದಾವು ಸ್ವಲ್ಪ ಲೇಟಾಗಿ ಎಫೆಕ್ಟ್ ಮಾಡುತ್ತೆ, ಬಟ್ ಅದು ಕೂಡ ತುಂಬ ಏನಂತೀರ ಜೀವಕ್ಕೆ ಕುತ್ತನ್ನು ಕೂಡ ತರಬಹುದು. ಸೊ ಈ ರೀತಿ ಎರಡು ಹಾವುಗಳು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಎರಡಕ್ಕೂ ನಾವು ಆ್ಯಂಟಿ ಸ್ನೇಕ್ ವೆನಮ್ ಅಂತ ಏನು ಹೇಳ್ತೀವಿ, ಅಂದರೆ ವಿಷನ ನ್ಯೂಟ್ರಲೈಸ್ ಮಾಡಲಿಕ್ಕೆ, ವಿಷನ ಇದು ಪ್ರತಿನಿರೋಧಿಸಲಿಕ್ಕೆ ನಾವೇನು ಕೊಡ್ತೀವಿ, ಅದು ಎರಡಕ್ಕೂ ಒಂದೇ ಇಂಜೆಕ್ಷನ್ ಇರುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಯಾವಾಗಲೂ ದಾಸ್ತಾನು ಇಟ್ಕೊಂಡಿರ್ತೀವಿ. ಸೊ ಫಸ್ಟ್ ಬಂದ ತಕ್ಷಣ ವಿಷ ಪೂರಿತ ಕಡಿತ ಆಗಿದೆ ಅಂದರೆ ಮಾತ್ರ ಕೊಡ್ತೀವಿ. ಎಷ್ಟೊಂದು ಸರಿ ಏನಾಗುತ್ತೆ, ನಿಮಗೆ ನಾಗರಾವೇ ಕಡ್ದಿರ್ಬೋದು, ಬಟ್ ಅದು ವಿಷ ಏರಿದೆ ಅಂತ ಏನು ಗ್ಯಾರಂಟಿ ಇಲ್ಲ. ಎಷ್ಟೊಂದು ಸರಿ 70 to 80%, ಎಸ್ಪೆಷಲಿ ಈ ಏನಂತೀರಿ ಮಳೆಗಾಲದಲ್ಲಿ ಏನಾಗುತ್ತೆ, ಹಾವುಗಳು ರೇಸ್ ಬೈಟ್ ಅಂತ ಹೇಳ್ತೀವಿ, ಸುಮ್ಮನೆ ಕಚ್ಬಿಟ್ಟು ಹೋಗ್ಬಿಡ್ತವೆ, ಡ್ರೈ ಬೈಟ್ ಅಂತ ಹೇಳ್ತೀವಿ. ಅಂದರೆ ಕಡ್ದು ಹೋಗಿರುತ್ತೆ, ಮಾರ್ಕ್ಸ್ ಇರುತ್ತೆ, ಬಟ್ ವಿಷ ಏರಿರಲ್ಲ. ಅದು ನಾಗರಾವೇ ಇರ್ಬೋದು ಅಥವಾ ಇದು ಮಂಡಲದಾವೇ ಇರ್ಬೋದು. ಸೊ ಇದು ಆಗಿರ್ಬೇಕಂತ ಏನಿಲ್ಲ, ವಿಷ ಏರಿರಬೇಕಂತ ಏನಿಲ್ಲ. ಸೊ ಆ ರೀತಿಯಾಗಿ ನಾವು ಇದನ್ನು ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಎಲ್ಲ ವಿಷಪೂರಿತ ಹಾವುಗಳು ಕಡಿದಾಗೂ ವಿಷ ಏರಬೇಕಂತ ಏನಿಲ್ಲ, ಆಮೇಲೆ ಎಲ್ಲ ಹಾವುಗಳು ವಿಷಪೂರಿತವಾಗಿರ್ತವೆ ಅಂತ ಏನಿಲ್ಲ, ಆಯಿತಾ. ಕೆಲವೊಂದು ಸರಿ ಏನಾಗುತ್ತೆ, ಮೊನ್ನೆ ನಮ್ಮಲ್ಲಿ ಒಂದು ಕೇಸ್ ಬಂದಿದ್ದರು, ಪೇಷಂಟ್ ಬಂದಿದ್ದರು. ಯಾವ ರೀತಿ ಬಂದಿದ್ರು ಅಂದರೆ, ಸರ್ ನಾವು ಹೊರಗಡೆ ಮಲಗಿದ್ವಿ, ಇದಕ್ಕಿಂತ ಬೆಳಗ್ಗೆ ನೋಡ್ತೀವಿ ಫುಲ್ ಪ್ಯಾರಲೈಸು, ಮಾತಾಡ್ತಾ ಇಲ್ಲ ಅಂತ. ಸೊ ಎಲ್ಲಿ ನಾವು ಹುಡುಕ್ತಾ ಇದ್ವಿ ಬಾಡಿಯಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದೊಂದು ಮಾರ್ಕ್ ಇತ್ತು. ಸೊ ಆಮೇಲೆ ಇದು ಸ್ನೇಕ್ ವಿಷ ಏರ್ಬಿಟ್ಟು ಈ ಥರ ಆಗಿರ್ಬೇಕಂತೇಳಿ ವೆಂಟಿಲೇಟರ್ಗೆ ಹಾಕ್ಬಿಟ್ಟು ಒಂದು 2-3 ದಿವಸದಲ್ಲಿ ಪೇಷಂಟ್ ರಿಕವರಿನೂ ಆದರು. ಸೊ ಈ ಥರನೂ ಆಗ್ಬೋದು. ಕೆಲವೊಂದು ಸರಿ ನಮಗೆ ಹಾವು ಕಡ್ದಿದೆ ಅಂತೇಳಿ ಸಸ್ಪಿಷನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಆಸ್ಪತ್ರೆಗೆ ಬಂದರೆ ಸೊ ಡೆಫಿನೆಟಾಗಿ ಒಂದು ನಿಮ್ಮ ಜೀವವನ್ನು ಉಳಿಸ್ಕೊಳ್ತಕ್ಕಂಥದ್ದು ಮತ್ತು ಏನು ಬೇರೆ ಫರ್ದರ್ ತೊಂದರೆ ಆಗಲಿದ್ದಂಗೆ ನಮ್ಮನ್ನು ಉಳಿಸ್ಕೋಬೋದು. ಇಷ್ಟು ನಾವು ಹಾವು ಕಡಿತದ ಬಗ್ಗೆ ತಿಳ್ಕೊಂಡಿರಬೇಕು. ನಮ್ಮಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಇದೆ. ಅಕಸ್ಮಾತ್ ಅದು ಪ್ಯಾರಲೈಸಿಸ್ ಉಂಟು ಮಾಡ್ತಕ್ಕಂಥ ಹಾವೇನಾರು ಕಡಿದಿತ್ತು ಅಂತಂದರೆ, ಆಮೇಲೆ ಇದಕ್ಕೋಸ್ಕರ ಎಲ್ಲ ನರ್ಸು ಮತ್ತು ಎಲ್ಲರಿಗೂ ನಾವು ಟ್ರೈನಿಂಗ್ ಕೂಡ ಮಾಡಿದ್ದೀವಿ, ಯಾವ ರೀತಿಯಾಗಿ ಹಾವು ಕಡಿತದ ಪೇಷಂಟ್ ಬಂದರೆ ಏನೇನು ಮಾಡಬೇಕು ಅಂಥೇಳಿ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಹತ್ತಿರ ಇರೋ ಆಸ್ಪತ್ರೆಗೆ ಫಸ್ಟ್ ಹೋಗಿ, ಯಾವತ್ತು ನಾಟಿ ವೈದ್ಯರ ಹತ್ರ ಹೋಗ್ಬಿಟ್ಟು ಯಾವುದಾದ್ರು ಟ್ರೀಟ್ಮೆಂಟ್ಗಳು ಕೊಡಿಸ್ಕೊಳ್ಳೋದು, ಕಟ್ ಮಾಡೋದು ಅದೆಲ್ಲ ದಯಮಾಡಿ ಅವಾಯ್ಡ್ ಮಾಡಿ. ಅದರಿಂದ ನೀವು ಇದರಿಂದ ಹೊರಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಎರಡನೇದು ಬಂದು ಚೇಳು ಕಡಿತ. ಸೊ ಚೇಳು ಕಡಿತ ಹೇಳಬೇಕಂದ್ರೆ ನಮ್ಮ ಭಾಗದಲ್ಲಿ ಕರಿ ಚೇಳು, ಕೆಂಪು ಚೇಳು ಅಂತ ಹೇಳ್ತೀವಿ. ಸೊ ಎರಡೂ ವಿಷಕಾರಕನೇ ಆ್ಯಕ್ಚುಲಿ. ಸೊ ಎರಡರಲ್ಲೂ ಕೂಡ ಈ ಸೀಸನಲ್ಲಿ ಎಸ್ಪೆಷಲಿ ಚೇಳು ಕಡಿತ ಕೂಡ ತುಂಬ ಕಾಮನ್ನು. ಸೊ ಎಷ್ಟೊಂದು ಜನ ತುಂಬ ನೋವು ಅಂತ ಬರ್ತಾರೆ, ಫುಲ್ ಬೆವರು ಬರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅಷ್ಟೇ ಆಗಿ ಕೆಲವೊಬ್ಬರಿಗೆ ಚೆನ್ನಾಗಾಗ್ಬಿಡ್ತಾರೆ. ಸೊ ಎಲ್ಲರಿಗೂ ಚೇಳು ಕಡಿದ ತಕ್ಷಣ ಜೀವಕ್ಕೆ ತೊಂದರೆ ಆಗಬೇಕಂತೇನಿಲ್ಲ. ನನ್ನ ಹತ್ರ ಎಸ್ಪೆಷಲಿ ಹೃದಯ ತಜ್ಞ ಆಗಿರೋದ್ರಿಂದ ಎಷ್ಟೊಂದು ಜನಕ್ಕೆ ಹೃದಯ ಏರ್ಬಿಟ್ಟು ಇದು ಮಯೋಕಾರ್ಡೈಟಿಸ್ ಅಂತೇಳಿ, ಅಂದರೆ ಹೃದಯನೇ ಫೇಲ್ ಆಗಿ ನಮ್ಮ ಕಡೆ ಎಷ್ಟೊಂದು ಜನ ಬರ್ತಾರೆ. ಸೊ ಅವಾಗ ನನ್ನ ಹತ್ರ ಬಂದಾಗ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ಎಷ್ಟೊಂದು ಸರಿ ಸಕ್ಸಸ್ ಆಗಲ್ಲ. ಸೊ ನಾವು ಆ ಸ್ಟೇಜ್ವರೆಗೆ ವೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಬಳ್ಳಾರಿ LCTಯಲ್ಲಿ ಸ್ಕಾರ್ಪಿಯನ್ ಆ್ಯಂಟಿವೆನಮ್ ಅಂತ ಬರುತ್ತೆ. ಹೇಗೆ ಹಾವಿ ಕೂಡ ಇಂಜೆಕ್ಷನ್ಸ್ ಬರುತ್ತೆ, ಚೇಳಿ ಕೂಡ ಬರುತ್ತೆ. ನಾವು ಬಳ್ಳಾರಿಯಲ್ಲಿ ಐ ಥಿಂಕ್ 2-3 ಹಾಸ್ಪಿಟಲ್ ಮಾತ್ರ ಈ ಥರದ್ದು ಒಂದು ವ್ಯವಸ್ಥೆ ಇದೆ. ನಾವು ಅದನ್ನು ತರಿಸ್ಬಿಟ್ಟು ಇಟ್ಕೊಂಡಿದ್ದೀವಿ ಆ ಇಂಜೆಕ್ಷನ್ಸು. ಸೊ ಆ ಇಂಜೆಕ್ಷನ್ ಕೊಟ್ಟು ಏನದು ಅಟೋನಮಿಕ್ ಸ್ಟಾರ್ಮ್ ಅಂದರೆ ಈ ಬೆವರು ಬರೋದು, ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ಏನೇನು ಟ್ರೀಟ್ಮೆಂಟ್ ಇದೆ ಅದನ್ನೆಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಡೆಫಿನೆಟ್ಲಿ ಇದು ಚೇಳು ಕಡಿತದಿಂದ ಕೂಡ ನಾವು ಏನೂ ತೊಂದರೆ ಇಲ್ಲದಂಗೆ ಚಿಕಿತ್ಸೆ ಪಡೆದು ಆರಾಮಾಗ್ಬೋದು. ಸೊ ಈಗ ಚೇಳು ಕಡಿದಾಗೆ ಕೆಲವೊಂದು ಮಾಡಬಾರ್ದು ಅಂತ ಹೇಳ್ತಾರೆ. ಏನು ಮಾಡಬಾರ್ದು, ಸೊ ಎಲ್ಲಿ ಕಡಿದಿರುತ್ತೆ ಅಲ್ಲಿ ಕಟ್ ಮಾಡೋದು, ಭಾಳ ದಿನ ಅದೆಲ್ಲ ಮಾಡ್ತಾರೆ. ಇಲ್ಲ ಕೈ ಕಟ್ಟೋದು ಅಥವಾ ಆ ಭಾಗಕ್ಕೆ ಇದು ಬಿಸಿ ಕೊಡೋದು, ಅದೆಲ್ಲ ಏನು ಮಾಡಬಾರ್ದು. ತುಂಬ ಪೇನ್ ಇದೆ ಅಂದರೆ, ಬೇಕಾದರೆ ತುಂಬ ನೋವಿದೆ ಅಂತಂದರೆ ಬೇಕಾದರೆ ಇದು ಒಂದು ಮಂಜುಗಡ್ಡೆ ಅಥವಾ ಇದನ್ನು ಐಸ್ ಪ್ಯಾಕ್ನ ಬೇಕಾದ್ರೆ ಮೇಲೆ ಇಡಿ. ಅದನ್ನು ಹಾವಿಗೆ ಮಾಡಬಾರ್ದು, ಹಾವು ಕಡಿತದಲ್ಲಿ ಮಾಡಬಾರ್ದು, ಬೇರೆ ಚೇಳು ಕಡಿತದಲ್ಲಿ ಮಾಡ್ಬೋದು, ಯಾಕಂದ್ರೆ ಲೋಕಲೈಸ್ ಆಗುತ್ತೆ. ಸೊ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಆದಷ್ಟು ಜಲ್ದಿ ಆಸ್ಪತ್ರೆ, ಅದರಲ್ಲಿ ಕೂಡ ಅಷ್ಟೇ, ಕೈನ ಮೂವ್ಮೆಂಟ್ ಮಾಡಬಾರ್ದು. ಯಾವ ಭಾಗ ಕಡಿದಿರುತ್ತೆ ಆ ಭಾಗನ ಮೂವ್ಮೆಂಟ್ ಮಾಡಲಿಲ್ಲಂಗೆ ಹಂಗೆ ಹಿಡ್ಕೊಂಡು ಡಾಕ್ಟರ್ ಹತ್ರ ಬರಬೇಕು. ಸೊ ಬಂದರೆ ನಾವು ಕೆಲವೊಂದು ಆ್ಯಂಟಿ ಅಲರ್ಜಿಕ್ಕು ಮತ್ತು ಹೃದಯಕ್ಕೆ ಮತ್ತು ಇದಕ್ಕೆ ಏನು ತೊಂದರೆ ಆಗಲಿಲ್ಲ ನೋಡ್ಕೋಬೋದು. ಕೆಲವೊಂದು ಸರಿ ಏನಾಗುತ್ತೆ, ಚೇಳು ಕಡಿದಿರುತ್ತೆ, ಬರ್ತಾರೆ, ಸರ್ ನನಗೇನಾಗಿಲ್ಲ, ನಾನು ಆರಾಮಾಗಿದ್ದೀನಿ, ಹೋಗ್ಬೋದಾ ಅಂತ ಕೇಳ್ತಾರೆ. ಚೇಳು ಕಡಿತದಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಫಸ್ಟ್ನೇ ದಿವಸ ಅಂದರೆ ಫಸ್ಟ್ 6 ತಾಸಲ್ಲಿ ನಮ್ಗೆ ಏನೂ ಸಿಂಟಮ್ಸ್ ಬರೋಲ್ಲ. ಎಷ್ಟೊಂದು ಜನ ನಮಗೆ ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತೇಳಿ ಮನೆಗೆ ಹೋಗ್ಬಿಟ್ಟು ಫುಲ್ ಹೆಚ್ಚು ಕಡಿಮೆ ಮಾಡಿಕೊಂಡು ಆಯಾಸ, ಲಂಗ್ಸು, ಹಾರ್ಟ್ ಎಲ್ಲದಕ್ಕೆ ಎಫೆಕ್ಟ್ ಆದಾಗ ಬರ್ತಾರೆ. ಸೊ ಈ ಥರ ಮಾಡ್ಕೋಬೇಡಿ. ಚೇಳು ಕಡಿತ ಆಗಲಿ ಹಾವು ಕಡಿತ ಆಗಲಿ ಮಿನಿಮಮ್ 1 ದಿವಸ ಆದರೂ ಆಸ್ಪತ್ರೆಯಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ, ಯಾವುದು ವಿಷ ಏರಿರ್ತಕ್ಕಂಥ ಲಕ್ಷಣಗಳು ಯಾವುದು ಕಂಡು ಬಂದಿಲ್ಲ ಅಂದರೆ ಅವಾಗೆ ನಾವು ಆಸ್ಪತ್ರೆಯಿಂದ ಹೊರಗಡೆ ಹೋಗೋದು, ಮನೆಗೆ ಹೋಗೋದು ಒಳ್ಳೆಯದು. ಸೊ ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಇಲ್ಲ ನನಗೇನಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ. ಎಸ್ಪೆಷಲಿ ಮಂಡಲದಾವ ಅಂತ ಏನು ಹೇಳಿದ್ನಲ್ಲ, ಮಂಡಲದಾವದಲ್ಲಿ ಏನಾಗುತ್ತೆ, ಕಡಿದಿರುತ್ತೆ 1 ದಿವಸ 2 ದಿವಸದವರೆಗೆ ಏನು ಸಿಂಪ್ಟಮ್ ಅಂದರೆ ಏನು ತೊಂದರೆ ಇರಲ್ಲ, ಆ ಭಾಗದಲ್ಲಿ ಸ್ವಲ್ಪ ಬಾವಷ್ಟೇ ಇರುತ್ತೆ. 3-4 ದಿವಸ ಆದಮೇಲೆ ಒಳಗಡೆ ಎಲ್ಲ ರಕ್ತದಲ್ಲೆಲ್ಲ ಏರುಪೇರು ಆದಾಗೆ ಬ್ಲಡ್ ವಾಮಿಟಿಂಗು, ಬ್ಲೀಡಿಂಗ್ ಆಗೋದು, ಅಂದರೆ ರಕ್ತ ವಾಂತಿ ಆಗೋದು, ರಕ್ತ ಸೋರಿಕೆ ಆಗೋದು, ಈ ಥರ ಎಲ್ಲ ಹೆಚ್ಚು ಕಡಿಮೆ ಫುಲ್ ತೊಂದರೆ ಮಾಡ್ಕೊಂಡು ಬರ್ತಾರೆ. ಸೊ ಆ ಥರ ಇದನ್ನು ಮಾಡ್ಕೋಬೇಡಿ. ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ, ಒಳ್ಳೆ ಆಸ್ಪತ್ರೆಗೆ, ನಿಮ್ಮ ಹತ್ತಿರದಿರೋ ಆಸ್ಪತ್ರೆಗೆ ಫಸ್ಟ್ ಬನ್ನಿ.
ಸೊ ಅಂತ ಈ ರೀತಿ ಹೇಳ್ತಾ ನನಗೆ ನೀವು ಒಂದು ಪ್ರಶ್ನೆನೂ ಕೇಳ್ಬೋದು, ಹೃದಯ ತಜ್ಞರಾಗಿ ನಿಮಗೆ ಹಾವು ಮತ್ತು ಚೇಳು ಕಡಿತದ ಬಗ್ಗೆ ಯಾಕೆ ಇಷ್ಟು ಇಂಟ್ರೆಸ್ಟ್ ಅಂತೇಳಿ. ಏನಕ್ಕೆ ಅಂದರೆ ನಾನು ಚಿಕ್ಕವನಿದ್ದ 2ನೇ ತರಗತಿಯಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಹಾವು ಕಡಿದಿತ್ತು, ಮಂಡಲದ ಹಾವು ಕಡಿದಿತ್ತು. ಒಂದು 15 ದಿವಸ ನಾನು ಹಾಸ್ಪಿಟಲ್ ಅಡ್ಮಿಟಾಗಿ ಹೊರಗಡೆ ಬಂದೆ. ಅವಾಗಿಂದ ಸಣ್ಣ ಮಗು ಇದ್ದಾಗಿಂದಲೇ ನನಗೆ ಡಾಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು. ಇವತ್ತು ನಾನು ಡಾಕ್ಟರ್ ಆಗಿದ್ದು ಕೂಡ ಅದೊಂದು ಕಾರಣದಿಂದ. ಈಗ ನಾವು ಇಂಥ ದೊಡ್ಡ ಆಸ್ಪತ್ರೆ ಮಾಡ್ಕೊಂಡಿದ್ದೀವಿ. ಸೊ ಈ ಆಸ್ಪತ್ರೆಯಿಂದ ಎಲ್ಲರೂ ಸದುಪಯೋಗ ಆಗಲಿ ಅಂತೇಳಿ ನಾನು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಇದನ್ನು ಪಾಲಿಸಿ, ಆಮೇಲೆ ನಾನು ಹೇಳ್ತಕ್ಕಂಥ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನ ಅನುಸರಿಸಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಮತ್ತೊಂದು ಸರಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.